आप देख रहे हैं MS न्यूज। मैं आपके साथ मोहिद्दीन इनामदार। आइए आज की खबर पर नजर डालते। ವಿಜಯಪುರ ಜಿಲ್ಲೆಯ ನಮ್ಮ ಅಥ್ಲೆಟಿಕ್ ಕ್ರೀಡಾಪಟುಗಳಿಗೆ ಒಂದು ಸಂತೋಷ ಸುದ್ದಿ. ವಿಜಯಪುರ ಅಥ್ಲೆಟಿಕ್ಸ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಇದೇ ದಿನಾಂಕ 8-12-2024 ನಗರದ ಡಾಕ್ಟರ್ BR ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಉಮುಕ್ತ 14 ಹಾಗೂ 17 ವರ್ಷದ ವಯೋಮಿತಿಯ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ. ಇದರ ಸದುಪಯೋಗವನ್ನು ಎಲ್ಲ ಕ್ರೀಡಾಪಟುಗಳು ಪಡಿಸ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಾಹಿನಿ ಮುಖಾಂತರ ತಮಗೆ ಕೇಳ್ಕೊಳ್ತೀನಿ. ಇದರಲ್ಲಿ ವಿಜಯಪುರ ಜಿಲ್ಲೆಯ ಸಾಕಷ್ಟು ಅಥ್ಲೆಟಿಕ್ ಕ್ರೀಡಾಪಟುಗಳಿಗೆ ಒಂದು ಒಳ್ಳೆಯ ವೇದಿಕೆ ಕಲ್ಪಿಸುವ ಉದ್ದೇಶಕ್ಕಾಗಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ. ಇದರ ರೂವಾರಿಯನ್ನು ಅಧ್ಯಕ್ಷರನ್ನಾಗಿ ಗಣೇಶ್ ಭೋಸ್ಲೆ ಅವರು ಮತ್ತು ಸಂಘಟನಾ ಈ ಟೂರ್ನಿಯ ಸಂಘಟನಾ ಕಾರ್ಯದರ್ಶಿಯಾಗಿ ನಾನು ಫಯಾಜ್ ಕಲಾದಿ ಹಾಗೂ ತರಬೇತುದಾರಾಗಿ ನಮ್ಮ ಗೋಪಾಲ್ ಅವರು, ಮೊಹಮ್ಮದ್ ಅವರು ಮತ್ತು ಸಂತೋಷ್, ನಮ್ಮ ಈ ಸಂಸ್ಥೆಯ ಒಬ್ಬ ಸದಸ್ಯರಾಗಿ ಸಂತೋಷ್ ರಾಠೋಡ್ ಅವರು ಮತ್ತು ಮುಸ್ತಾಕ್ ಅವರು, ಇನ್ನು ಹಲವಾರು ಮಹನೀಯರು ಈ ಟೂರ್ನಿಗೆ ಸಹಾಯವನ್ನು ನೀಡಿದ್ದಾರೆ. ಎಲ್ಲರೂ ಕೂಡ ಈ ಟೂರ್ನಿಯಲ್ಲಿ ಭಾಗವಹಿಸ್ತಿದ್ದಾರೆ. ಅದಕ್ಕಾಗಿ ನಾನು ವಿಜಯಪುರ ಜಿಲ್ಲೆಯ ಎಲ್ಲ ಕ್ರೀಡಾಪಟುಗಳಿಗೆ, ಕ್ರೀಡಾ ಅಭಿಮಾನಿಗಳಿಗೆ, ಕ್ರೀಡಾ ಆಸಕ್ತಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ತಾವು ಈ ಅಥ್ಲೆಟಿಕ್ ಅಲ್ಲಿ ಭಾಗವಹಿಸಿ ಈ ಟೂರ್ನಿಯನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಇವತ್ತಿನ ದಿನ ನಾನು ಕೇಳ್ಕೊಳ್ತೇನೆ. ಈ ಟೂರ್ನಿಯಲ್ಲಿ ಕನಿಷ್ಠ ಒಂದು 300-400 ಯುವತಿಯರು ಅಂದ್ರೆ ಇದು ಗರ್ಲ್ಸ್ ಮತ್ತು ಬಾಯ್ಸ್ ಎರಡು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. 400 ಕ್ರೀಡಾಪಟು ಭಾಗವಹಿಸೋದು ನಮ್ಗೆ ನಿರೀಕ್ಷೆ ಇದೆ. ಈಗಾಗಲೇ ನೋಂದಾಯಿಸಿ ಕಾರ್ಯಕ್ರಮ ನಮ್ದು ಚಾಲೂ ಇದೆ. ಅದರಲ್ಲಿ ಈಗಾಗಲೇ 300 ರಿಜಿಸ್ಟ್ರೇಷನ್ ಆಗಿದಾವೆ. ಮುಂದೆ ಕೂಡ 400 ತನಕ ಆಗ್ಬೋದು ಅಂತ ನಮ್ಗೆ ಅಪೇಕ್ಷೆ ಇದೆ. ಅದು 14 ವರ್ಷ ಮತ್ತು 17 ವರ್ಷದ ವಯೋಮಿತಿ ಬಾಲಕರ ಮತ್ತು ಬಾಲಕಿಯ ಈ ಟೂರ್ನಿ ಆಯೋಜನೆ ಮಾಡಲಾಗಿದೆ. ಇದು ಸಂಡೇ ದಿನಾಂಕ 8-12-2024 ಬೆಳಗ್ಗೆ 8:30 ಗಂಟೆಗೆ ಇದರದ ಉದ್ಘಾಟನೆ ಆಗ್ತದೆ. ಮಧ್ಯಾಹ್ನ 1-1:30 ತನಕ ಈ ಟೂರ್ನಮೆಂಟ್ ನಡೀತದೆ. ಮಧ್ಯಾಹ್ನ ಆ ಹಂತದ ಕ್ರೀಡಾಕೂಟ ನಡೀತದೆ. ಆ ಹಂತದ ಅದೇ ಟೈಮಿಗೆ ನಮ್ಮ ಪ್ರೈಸ್ ಕೂಡ ನಾವು ಹಂಗೆ ಕೊಡ್ತೀವಿ ಮತ್ತು ಆಕರ್ಷಕ ಪ್ರೈಸ್ ಕೂಡ ಇಟ್ಟಿದ್ದೀವಿ. ನಾವು ದಾನಿಗಳು ಭಾಳಷ್ಟು ಸಹಾಯವನ್ನು ಮಾಡಿದ್ದಾರೆ. ಎಲ್ಲರಿಗೂ ಈ ಮಾಹಿತಿ ಮುಖಾಂತರ ಯಾರು ಈ ಟೂರ್ನಿಗೆ ಎಲ್ಲ ಥರ ಏನು ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಈ ನಿಮ್ಮ ವಾಹಿನಿ ಮುಖಾಂತರ ಅಭಿನಂದನೆಗಳು ಸಲ್ಲಿಸ್ತೇನೆ. ಇದಕ್ಕೆ ಪ್ರೈಸ್ ಏನ ಇರೋಲ್ಲ. ಬರೀ ನಾವು ಏನು ಮಾಡ್ತೀವಿ, ಟ್ರಾಫಿ ಮತ್ತು ಮೆಡಲ್ಸ್ ಮತ್ತು ಕ್ಯಾಶ್ ಪ್ರೈಸ್, ನಗದು ಬಹುಮಾನ ಕೂಡ ಇಲ್ಲಿ ನೀಡಲಾಗುವುದು.